ಹಲೋ, ಹೇಗಿದ್ರೆಲ್ಲರೂ? ಓಕೆ, ಇವತ್ತು ನಾವು ಮಟನ್ ಮಾಡ್ತಾ ಇದ್ವಿ ರೆಸಿಪಿ. ಆದರೆ ನಾನಿವತ್ತು ಮಡ್ಕದಲ್ಲಿ ಮಣ್ಣಿನ ಮಡಕೆಯಲ್ಲಿ ಸ್ವಲ್ಪ ಡಿಫ್ರೆಂಟ್ ವಿಧಾನದಲ್ಲಿ ದಮ್ಮಲ್ಲಿ ನಾನಿವತ್ತು ಮಟನನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟ್ ಆಗುತ್ತೆ, ವಿಲೇಜ್ ಟೇಸ್ಟ್ ಕೊಡುತ್ತೆ. ನಿಮಗೂ ಇಷ್ಟ ಆಗುತ್ತೆ. ಯಾರಾದರೂ ಬರುವಾಗ ನೆಂಟರು ಇರಲಿ ಅಥವಾ ನಿಮಗೇನಾದ್ರು ಡಿಫ್ರೆಂಟಾಗಿ ತಿನ್ನಬೇಕು ಅಂತಾದರೆ ನೀವು ಇದನ್ನು ಮಾಡ್ಬೋದು. ಎಲ್ಲ ನನ್ನ ರೆಸಿಪಿ ತುಂಬ ಇಷ್ಟಪಡ್ತೀರಾ. ಸುಮಾರು ನನ್ನ ರೆಸಿಪೀಸ್ ನಾನ್ ವೆಜ್ ನೀವು ಇಷ್ಟಪಟ್ಟು ಮಾಡಿದ್ದೀರಾ. ಇದನ್ನು ಕೂಡ ನೀವು ಟ್ರೈ ಮಾಡಿ. ಇಲ್ಲಿ 1.5 kg ಮಟನ್ ತಗೊಂಡಿದ್ದೀವಿ. ನೋಡಿ, ಈ ರೀತಿ ಪೀಸಸ್ ಮಾಡಿದ್ದೀವಿ. ತುಂಬ ದೊಡ್ಡದು ಕೂಡ ಅಲ್ಲ, ತುಂಬ ಸಣ್ಣದು ಕೂಡ ಅಲ್ಲ. ಇದು ಕರೆಕ್ಟ್ ಆಗಿದೆ. ಇದಕ್ಕೆ ಇವಾಗ 10 ನೀರುಳ್ಳಿಯನ್ನು ಹಾಕ್ತಾ ಇದ್ದೀನಿ ನಾನೊಂದು ಪಾತ್ರೆಗೆ. ಅದರೊಂದಿಗೆ ಒಂದು 4 ರಿಂದ 5 ಹಸಿಮೆಣಸಿನಕಾಯಿ. ಇಲ್ಲಿ ಮಸಾಲದಲ್ಲಿ 2.5 ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್, ಅರಿಶಿನ ಪೌಡರ್, ಕೊತ್ತಂಬರಿ ಪೌಡರ್ 1 ಟೇಬಲ್ ಸ್ಪೂನ್ ಅಷ್ಟು, ಜೀರಾ ಪೌಡರ್ ಅರ್ಧ ಟೇಬಲ್ ಸ್ಪೂನ್ ಅಷ್ಟು, ಸ್ವಲ್ಪ ಕಾಳುಮೆಣಸಿನ ಪೌಡರ್ ಹಾಗೂ ಕಸೂರಿ ಮೇಥಿ ಇಷ್ಟನ್ನು ನಾನು ತಗೊಂಡಿದ್ದೀನಿ. ಇದಕ್ಕೆ ಹಾಕ್ತಾ ಇದ್ದೀನಿ. ಆಮೇಲೆ 2 ದೊಡ್ಡ ಬೆಳ್ಳುಳ್ಳಿ ಸಿಪ್ಪೆಯನ್ನು ತೆಗಿಬೇಕಂತ ಇಲ್ಲ, ಹಾಗೇನೆ ಹಾಕಿದ್ರಾಯ್ತು. ಆಮೇಲೆ ಗರಂ ಮಸಾಲ ಸ್ವಲ್ಪ, ಜಾವಿತ್ರಿ, ಚಕ್ರಫಲ್, ಏಲಕ್ಕಿ, ಲವಂಗ, ದಾಲ್ಚಿನ್ನಿ, ಇಡೀ ಕಾಳುಮೆಣಸು ಕೂಡ ಸ್ವಲ್ಪ ತಗೊಂಡಿದ್ದೀನಿ ನಾನು, ಹಾಗೂ ತೇಜ್ಪತ್ತ. ಇಲ್ಲಿ ಸಣ್ಣ ಸ್ಪೂನಲ್ಲಿ 2 ಸ್ಪೂನ್ ಅಷ್ಟು ನಾನಿಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದ್ದೀನಿ. ಜಾಸ್ತಿ ಬೇಕಂತ ಇಲ್ಲ ಇದಕ್ಕೆ. ಆಮೇಲೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, 2 ಲಿಂಬೆ ರಸ, ಒಂದು 8 ಟೊಮೆಟೊ ಹಾಕ್ತಾ ಇದ್ದೀನಿ. ಹಾಗೂ ಒಂದು ಕಪ್ಪಷ್ಟು ಮೊಸರು ಹಾಕಿದರೆ ಸಾಕು, ಜಾಸ್ತಿ ಮೊಸರು ಬೇಡ ಇದಕ್ಕೆ. 2 ಚಮಚದಷ್ಟು ಎಣ್ಣೆ. ಯಾವುದೇ ಕುಕ್ಕಿಂಗ್ ಆಯಿಲ್ ನೀವು ಇಲ್ಲಿ ಯೂಸ್ ಮಾಡ್ಬೋದು. ಮಸ್ಟರ್ಡ್ ಆಯಿಲ್ ಕೂಡ ಯೂಸ್ ಮಾಡ್ಬೋದು, ಚೆನ್ನಾಗಾಗುತ್ತೆ. ತುಪ್ಪ ಕೂಡ ಹಾಕ್ಬೋದು ಬೇಕಿದ್ರೆ. ಉಪ್ಪು ಮಟನಿಗೆ ನೋಡ್ಕೊಂಡು ಹಾಕಿ, ನಿಮ್ಮ ಅಂದಾಜು ಪ್ರಕಾರ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಫಸ್ಟಿಗೆ. ಓಕೆ, ಚೆನ್ನಾಗಿದು ಮಿಕ್ಸ್ ಆದಮೇಲೆ ಇದಕ್ಕೆ ಇವಾಗ ಮಟನನ್ನು ಕೂಡ ಹಾಕೋಣ. ಸರಿಯಾಗಿ ಮಿಕ್ಸ್ ಮಾಡಿ. ಸರಿಯಾಗಿ ಮಿಕ್ಸ್ ಮಾಡಬೇಕು. ಓಕೆ, ಇವಾಗ ನಾನಿಲ್ಲಿ ಪಾಟ್ ತಗೊಂಡಿದ್ದೀನಿ, ಮಣ್ಣಿನ ಮಡಕೆ. ಇದರಲ್ಲಿ ಮಾಡಿದರೆ ಬೆಸ್ಟ್. ಇದಕ್ಕೆ ಇವಾಗ 1 ಚಮಚದಷ್ಟು ಎಣ್ಣೆಯನ್ನು ಹಾಕೋಣ ತಳದಲ್ಲಿ. ಇವಾಗ ಮಟನನ್ನು ಹಾಕೋಣ. ಓಕೆ, ಇಲ್ಲಿ ಮೈದಾದ್ದು ನಾನು ಇದು ಡೋ ರೆಡಿ ಮಾಡಿಟ್ಟಿದ್ದೀನಿ. ದಮ್ ಬರಲಿಕ್ಕೆ ಮೇಲ್ಗಡೆ ಹಾಕಲಿಕ್ಕೆ ಮುಚ್ಚಳ. ಇದರದ್ದೇ ಮುಚ್ಚಳ ಇದ್ರೆ ತುಂಬ ಒಳ್ಳೇದಿತ್ತು, ಆದರೆ ನನ್ನ ಹತ್ರ ಇಲ್ಲ ಇದರದ್ದು ಮುಚ್ಚಳ. ಹಾಗಾಗಿ ನಾನು ಇಲ್ಲಿ ಸ್ಟೀಲ್ ಮುಚ್ಚಳವನ್ನು ಮುಚ್ಚುತ್ತಾ ಇದ್ದೀನಿ. ಟೈಟ್ ಮಾಡೋಣ. ಓಕೆ, ಇದ್ದಿಲು ಚೆನ್ನಾಗಿ ಇವಾಗ ರೆಡಿ ಆಗಿದೆ ನೋಡ್ಬೋದು. ಒಮ್ಮೆಲೆ ಇದ್ದಿಲು ಇಲ್ಲದಿದ್ರೆ ನೀವು ಗ್ಯಾಸ್ ಮೇಲೆ ಕೂಡ ಮಾಡ್ಬೋದು, ಸ್ವಲ್ಪ ಸ್ಲೋ ಗ್ಯಾಸಲ್ಲಿ ಇಟ್ಟು ಮಾಡಬೇಕಾಗತ್ತೆ. ಇವಾಗ ಇದನ್ನು ಪ್ಲೇಸ್ ಮಾಡೋಣ. ಇವಾಗ ಇದು ಆಯ್ತು. ಇದನ್ನ ಇವಾಗ ತೆಗಿತೀನಿ ನಾನು. ಅಂದಾಜು ಮೇಲೆ ತೆಗಿತಾ ಇದ್ದೀನಿ. 45 ಮಿನಿಟ್ಸ್ ಬೇಕು. ಆದರೆ ಏನು ಗೊತ್ತುಂಟಾ, ಸ್ವಲ್ಪ ದಮ್ಮು ಜಾಸ್ತಿನೇ ಉಂಟಾ ಅಂತ ಸ್ಮೆಲ್ ಬರ್ತಾ ಉಂಟು, ಹಾಗೆ ತೆಗಿತಾ ಇದ್ವಿ. ಇವಾಗ ಇದನ್ನು ಓಪನ್ ಮಾಡೋಣ. ಓಕೆ, ನೋಡಿ ಯಾವ ರೀತಿ ಆಗಿದೆ ಗ್ರೇವಿ ನೋಡ್ಬೋದು. ಓಕೆ, ಮಟನ್ ಇವಾಗ ರೆಡಿಯಾಗಿದೆ ನೋಡ್ಬೋದು ನೀವು. ಇಷ್ಟು ಚೆನ್ನಾಗಿ ಬಂದಿದೆ ಗ್ರೇವಿ ನೋಡಿ.
ಸಾಫ್ಟ್ ಆಗಿದೆ ನೋಡ್ಬೋದು ನೋಡಿ, ಬಿಸಿ ಉಂಟು. ಓಕೆ, ಒಳ್ಳೆ ಸಾಫ್ಟ್ ಆಗಿದೆ. ಚೆನ್ನಾಗಿದೆ ರುಚಿ, ಎಲ್ಲ ಮಸಾಲ ಒಳ್ಳೆ ಬ್ಲೆಂಡ್ ಆಗಿದೆ. ಓಕೆ, ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ಟ್ರೈ ಮಾಡಿ. ಚಿಕನ್ ಕೂಡ ಇದೇ ರೀತಿ ನೀವು ಟ್ರೈ ಮಾಡ್ಬೋದು. ಸ್ವಲ್ಪ ಬೇಯಲಿಕ್ಕೆ ಕೆಲವು ಮಟನ್ ಸ್ವಲ್ಪ ಟೈಮ್ ಇಡ್ಬೋದು. 45 ಮಿನಿಟ್ಸ್ ಆದರೂ ನೀವು ಕರೆಕ್ಟ್ ದಮ್ಮಲ್ಲಿ ಬೇಯಿಸಿದ್ರೆ ಪರ್ಫೆಕ್ಟಾಗಿ ಬರುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಸ್ವಲ್ಪ ಡಿಫ್ರೆಂಟ್ ಅಲ್ವಾ, ಯಾವಾಗಲೂ ಒಂದೇ ರೀತಿ ಕುಕ್ಕರಲ್ಲಿ ಅದು ಇದು ಬೇಯಿಸಿ ನಮಗೆ ಬೋರ್ ಆಗಿರುತ್ತೆ. ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಮಾಡಿ ಕೊಡೋಣ ಅಂತ ಫ್ಯಾಮಿಲಿಗೆ ಆಸೆ ಆಗೋದಾದರೆ ನೀವು ಇದನ್ನು ಮಾಡ್ಬೋದು. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅಂತಂದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ಹಾಗೂ ನನ್ನ ಚಾನಲ್ಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.